ನಾನು ಏನ್ ಮಾಡ್ಲಿ ತಂಗ್ಯವ? ಇವಳು ಏನೇನೋ ಡೌಟ್ ಅಂತಿದ್ದಾಳೆ, ನನ್ಗೇನು ಗೊತ್ತಿಲ್ಲ, ಏನ್ ಮಾಡ್ಲಿ? ಅದಕ್ಕೆ ಎಲ್ಲ ಗೊತ್ತಿರೋ ಹಾಗೆ ಓವರ್ ಆಕ್ಟ್ ಮಾಡಬಾರ್ದು ಅನ್ನೋದು. ಇವಾಗ ಈಗ ಮ್ಯಾನೇಜ್ ಮಾಡ್ತೀವಿ, ಮಾಡು. ಇವಾಗ ಹೇಳಿ ಅದಕ್ಕೆ, ಫ್ರೆಂಚ್ ಟೇಬಲ್ ಮ್ಯಾನರ್ಸ್ ಅಂದ್ರೆ ಏನು? ಅದನ್ನ ಹೇಗ್ ಫಾಲೋ ಮಾಡ್ಬೇಕು? ನೀವು ಊಟ ಮಾಡ್ತಾ ನನಗೆ ತೋರಿಸಿ, ನಾನ್ ನೋಟ್ ಮಾಡ್ಕೋತೀನಿ. ಫ್ರೆಂಚ್ ಟೇಬಲ್ ಮ್ಯಾನರ್ಸ್ ನನ್ನ ಕೈನೇ ನೋಡ್ತಾ ಇದ್ಯಾ? ಹೇಳು, ಪೋಸ್ ಕೊಡ್ತಾ ಇದ್ದೆ. ಈಗ ಏನ್ ಮಾಡ್ಲಿ ದೇವ್ರೆ? ಏನ್ ಹೇಳ್ ತಪ್ಪಿಸ್ಕೊಳ್ಳೋದು? ಅಮ್ಮ ಚಾಮುಂಡೇಶ್ವರಿ ತಾಯಿ, ಈಗ ನೀನೇ ಕಾಪಾಡ್ಬೇಕು. ಹೇಳಿ ಅದಕ್ಕೆ. ಏನ್ ಕೇಳ್ದೆ? ಫ್ರೆಂಚ್ ಟೇಬಲ್ ಮ್ಯಾನರ್ಸ್ ಅಲ್ವಾ? ಅಂದ್ರೆ ತುಂಬಾ ಸಿಂಪಲ್ ನವ್ಯ. ಈಗ ಟೇಬಲ್ ಹತ್ರ ಕೂತಿದ್ಯಾ ಅಲ್ವಾ? ಆಮೇಲೆ ಹೀಗ್ ಹಾಕೋಬೇಕು. ಹೀಗ್ ತಿನ್ಬೇಕು ಅಷ್ಟೇ. ಅಷ್ಟೇನಾ? ಅಷ್ಟೇ ನವ್ಯ. ಮೊದಲು ಖಾಲಿ ಪ್ಲೇಟ್ಗೆ ದಾಲ್ ಹಾಕೋಬೇಕು, ಆಮೇಲೆ ಅನ್ನ ಹಾಕೋಬೇಕು, ಆಮೇಲೆ ತುಪ್ಪ ಹಾಕೋಬೇಕು. ಸಿಸ್ಟಮ್ಯಾಟಿಕ್ ಆಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋತೀವಲ್ವಾ? ಇದೇ ಟೇಬಲ್ ಮ್ಯಾನರ್ಸ್. ಅಷ್ಟೇನಾ? ಮತ್ತೆ ಅವ್ರು ಯಾಕೆ ಫೋರ್ಕು ಸ್ಪೂನು ಅಂತ ಏನೇನೋ ಹೇಳ್ತಾರಲ್ಲ? ಓ ಅದಾ. ಈಗ ಫೋರ್ಕ್ ಅಲ್ಲಿ ತಿನ್ನೋ ಐಟಮ್ಸ್ ಎಲ್ಲ ಫೋರ್ಕ್ ಅಲ್ಲಿ ತಿನ್ಬೇಕು, ಸ್ಪೂನ್ ಅಲ್ಲಿ ತಿನ್ನೋ ಐಟಮ್ಸ್ ಎಲ್ಲ ಸ್ಪೂನ್ ಅಲ್ಲಿ ತಿನ್ಬೇಕು. ಈಗ ನೂಡಲ್ಸ್ ನ ಫೋರ್ಕ್ ಅಲ್ಲೇ ತಿನ್ನೋದು, ಸ್ಪೂನ್ ಅಲ್ಲಿ ತಿನ್ನಲ್ಲ ಅಲ್ವಾ? ಅದೇ ಮ್ಯಾನರ್ಸ್ ಅಂದ್ರೆ. ಅಷ್ಟೇನಾ? ನಾನ್ ಇದನ್ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಿಮ್ ಹತ್ರ ಕಲ್ತ್ಕೋತೀನಿ ಅಂದ್ರೆ ಅಮ್ಮ ಸುಮ್ನೆ ಕೋಚಿಂಗ್ ಸೆಂಟರ್ ಸೇರ್ಸಿದ್ದಾರೆ. ಇರಿ, ಎಲ್ಲ ನೋಟ್ ಮಾಡ್ಕೋತೀನಿ. ಭಯಂಕರ ಅಕ್ಕ, ಬಾಯಿದೆ ಅಂತ ನಿನ್ಗಿಷ್ಟ ಬಂದಂಗೆಲ್ಲ ಹೇಳ್ಬಿಡ್ತೀಯಾ? ಟೇಬಲ್ ಮ್ಯಾನರ್ಸ್ ಅಂದ್ರೆ ಕೂತ್ಕೊಳ್ಳೋ ಪೊಸಿಷನ್ ಇಂದ ಹಿಡಿದು ನ್ಯಾಪ್ಕಿನ್ ಹೇಗ್ ಹಾಕೋಬೇಕು, ನಿನ್ಗೇನ್ ಬೇಕೋ ಕೇಳ್ದಿರಾ ಸ್ಪೂನ್ಸ್ ಫೋಕ್ಸ್ ಯಾವ ಪೊಸಿಷನ್ ಅಲ್ಲಿ ಇಡ್ಬೇಕು, ಈ ತರದೆಲ್ಲ ಇರುತ್ತೆ. ನೀನೇನೋ ದಾಲ್, ಅನ್ನ, ನೂಡಲ್ಸ್ ಅಂತ ಬಾಯ್ ಬಂದಿದ್ದೆಲ್ಲ ಹೇಳ್ತೀಯಾ? ನೀನ್ ಸುಮ್ನಿರೇ ತಂಗ್ಯವ. ಅದೇನು ಅಂತಾನೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ. ನಾನೇನ್ ಹೇಳ್ತೀನೋ ಅದೇ ನಿಜ. ಬರ್ಕೊಳ್ಳಿ. ನೀನು ಸಾಮಾನ್ಯ ಅಲ್ಲ ಅಕ್ಕ. ಇರೋ ಇಷ್ಟು ಬುದ್ಧಿಲೇನೆ ಇಷ್ಟು ವರ್ಷ ಮೇಡಮ್ನ ಮ್ಯಾನೇಜ್ ಮಾಡ್ಬಿಟ್ಟೆ ಅಲ್ವಾ? ಥ್ಯಾಂಕ್ಸ್. ನೀನ್ ತಿನ್ನು, ನೀನ್ ಬರ್ಕೋ. ಏನಾದ್ರೂ ಡೌಟ್ ಇದ್ರೆ ಕೇಳು. ಸರಿ ಅನ್ಗೆ. ಈ ಕಣ್ಣಿಂದ ಇದನ್ನೆಲ್ಲ ನೋಡೋ ಬದಲು ಬಾಯಿ ಮುಚ್ಕೊಂಡು ತಿನ್ನೋದ್ ಬೆಟರ್. ಒಂದೇ ಸಲ ಮನೆಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡ್ಬಿಟ್ಯಾ? ಏನಿದು? ಏನಿದು? ಅಲ್ಲಿ ನಾನು ಐಸ್ ಕ್ರೀಮ್ ತಿನ್ಲಿಲ್ಲ, ಚಿನ್ನಿಗೆ ಅಂತ ತಗೊಂಡ್ ಬಂದೆ, ಎಲ್ಲ ಕರ್ಗ್ ಹೋಗಿದೆ. ಇಷ್ಟು ಇನ್ನೋಸೆಂಟ್ ಆಗಿದ್ರೆ ಹೇಗೆ ಸರ್ಸು? ಅಲ್ಲಿಂದ ಇಲ್ಲಿವರೆಗೂ ಐಸ್ ಕ್ರೀಮ್ ಹಾಗೆ ಇರುತ್ತೆ ಅಂತ ಹೇಗೆ ಅನ್ಕೊಂಡೆ? ಅದೇನಾದ್ರೂ ನಿಮ್ ನಾಗಮಣಿಯತ್ತೆ ಮನ್ಸು ಅನ್ಕೊಂಡಿದ್ಯಾ ಕರಗ್ದೇನೆ ಹಾಗೆ ಇರೋದಕ್ಕೆ? ಐಸ್ ಕ್ರೀಮ್ ನ ತರೋದು ಅಂದ್ರೆ ಹೀಗೆ. ತಗೋ, ಇಲ್ಲೋಡು, ಅದು ನಿನಗೆ ಚಿನ್ನಿಗೆ ಮಾತ್ರ ಅಲ್ಲ, ನಮ್ ದೊಡ್ಡತೆಗೂ ಕೊಡು. ನಾನ್ ತಂದೆ ಅಂತ ಹೇಳು. ನೀವೆಷ್ಟು ಒಳ್ಳೆಯವರು ರಾಹುಲ್ ಅವರೇ. ನಾನೇ ಅಷ್ಟು ಒಳ್ಳೆಯವಳಲ್ಲ. ಅದೇನು? ಇಷ್ಟೊತ್ತು ನನ್ ಕೈಗಂಟಿದ್ದ ಐಸ್ ಕ್ರೀಮ್ನ ಏನ್ ಮಾಡ್ಬೇಕು ಗೊತ್ತಾಗ್ದೆ ನಿಮ್ ಭುಜಕ್ ಒರೆಸ್ಬಿಟ್ಟೆ. ಅಯ್ಯೋ ಕೋತಿ, ಅಯ್ಯೋ,
ಏನೋ ಒಟ್ನಲ್ಲಿ ಈ ಮನೆಗೆ ನಂಬರ್ 1 ಮಗ ಆಗ್ಬಿಟ್ಟಿದೀನಿ. ಇದೊಂದ್ ನೆಕ್ಲೆಸ್ ಹಾಕೋ. ಅಬ್ಬಾ ಇಷ್ಟ್ ಸಾಕು ಅದ್ಗೆ. ಒಡವೆ ನಾನ್ ಹಾಕೊಂಡಂಗಿಲ್ಲ, ಒಡವೆನೆ ನನ್ ಹಾಕೊಂಡಂಗಿದೆ. ಮತ್ತೆ ಮತ್ತೆ ಇಂಥ ಚಾನ್ಸ್ ಸಿಗಲ್ಲ ನವ್ಯ. ಆಮೇಲೆ ಹಾಕೋತೀನಿ ಅಂದ್ರು ಮೇಡಮ್ ಒಪ್ಕೋಬೇಕಲ್ಲ. ಈಗ್ಲೇ ಇರೋದನ್ನೆಲ್ಲ ಹಾಕೊಳ್ಳೋದು ಒಳ್ಳೇದು. ನನ್ನ ನೋಡು ಎಷ್ಟ್ ಹಾಕೊಂಡಿದ್ದೀನಿ. ನಿನಗಾದ್ರೆ ಬೇರೆ ಆಪ್ಷನ್ ಇಲ್ಲ ಅಕ್ಕ. ಇಲ್ಲೇ ಇರ್ತೀಯ, ನಿನಗೆ ಯಾವತ್ತೂ ಇಂತ ಅವಕಾಶ ಸಿಗಲ್ಲ. ಆದ್ರೆ ನವ್ಯಾಗ ಹಾಗೆ ನಿಲ್ವಲ್ಲ. ಮದ್ವೆ ಮಾಡ್ಕೊಂಡ್ ಅತ್ತೆ ಮನೆಗೆ ಹೋದ್ಮೇಲೆ ಫ್ರೀ ಬರ್ಡ್. ಅವಳಿಗಿಷ್ಟ ಬಂದಾಗಿರ್ಬೋದು, ಇಷ್ಟ ಬಂದಾಗೆಲ್ಲ ಒಡವೆ ಹಾಕೋಬಹುದು. ಹಬ್ಬಾ ಯಾಕೆ ಜೈಲಲ್ಲಿರೋ ವಿಷಯ ನೆನ್ಪ್ ಮಾಡಿ ಇವತ್ತು ಎಂಜಾಯ್ ಮಾಡಕ್ ಆಗದೆ ಇರೋ ಹಾಗೆ ಮಾಡ್ತೀಯಾ? ರೆಡಿ ಮಾಡಿದ್ರಾ? ಆಂಟಿ ಹುಡುಗನ್ ಮನೆಯವ್ರು ಬರ್ತಿದಾರಮ್ಮ. ರೆಡಿ ಆಂಟಿ. ನವ್ಯನ್ ನೋಡಿ ಹೇಗ್ ಕಾಣ್ತಿದ್ದಾಳೆ. ಬಂಗಾರದ ಗೊಂಬೆ ತರ ಇದೆಯಾ? ನನ್ ದೃಷ್ಟಿನೇ ತಾಗೋ ಆಗಿದೆ. ಮಗಳು ಹೇಗ್ ಕಾಣ್ತಿದ್ದಾಳೆ ವಾಗ್ದೇವಿ? ರೂಪದಲ್ಲೇನಿದೆ, ನೀಟಾಗಿ ತಯಾರಾಗ್ಬಿಟ್ಟು ಒಡವೆಗಳನ್ನ ಹಾಕೊಂಡ್ರೆ ಎಲ್ಲರೂ ಚೆನ್ನಾಗೇ ಕಾಣಿಸ್ತಾರೆ. ಅದೇ ಓದಲ್ಲಿ ನಂಬರ್ 1 ಆಗಿದ್ರೆ ಆ ಚಂದನೇ ಬೇರೆ. ಮತ್ತೆ ಶುರು ಮಾಡಿದ್ರಲ್ಲಪ್ಪ ದೇವ್ರೆ, ಈಗ್ಲೂ ಓದಿನ ಜಪಾನ. ಏನ್ ವಾಗ್ದೇವಿ, ಸ್ವಲ್ಪ ಹೊತ್ತಲ್ಲೇ ಹೆಣ್ ನೋಡೋ ಶಾಸ್ತ್ರ ಇಟ್ಕೊಂಡು ಈಗ್ಲೂ ಓದಿನ ಬಗ್ಗೆನೆ ಮಾತಾಡ್ತಿದ್ಯಲ್ಲ. ಇಲ್ ನೋಡು, ಚಿಕ್ಕವಳಿಂದ ಇವಳಿಗೆ ತಿನ್ನೋವಾಗ ಹೇಳ್ಬೇಡ ಅಂತ, ಮಲ್ಗೋವಾಗ ಹೇಳ್ಬೇಡ ಅಂತ ಅಡ್ಡ ಬಂದು ಕೊನೆಗ್ ನೋಡು ಇವಳಿಗೆ ಓದಲ್ಲಿ ಇಂಟ್ರೆಸ್ಟೇ ಬರ್ದೇರೋ ಹಾಗೆ ಮಾಡ್ಬಿಟ್ಟೆ. ಈಗಾದ್ರೂ ಹೇಳಿದ್ರೆ ಇವಳು ಕನಿಷ್ಠ ಪಕ್ಷ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸಬಹುದಲ್ವಾ? ಮೇಡಮ್ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಜನರೇಷನ್ ಮೇಲೆ ಬಿದ್ದಿದೆ. ನಾನ್ ಯಾಕಂತ ಚಾನ್ಸ್ ಕೊಡ್ಲಿ? ಮದ್ವೆ ಆಗ್ತಿದ್ ಹಾಗೆ ಗಂಡನ್ನು ಮಕ್ಕಳನ್ನು ಕರ್ಕೊಂಡು ಫಾರಿನ್ ಹೋಗ್ಬಿಡ್ತೀನಿ. ಹಾಗಾದ್ರೆ ಓಕೆ. ನವ್ಯ, ಅಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೊಳಮ್ಮ. ಅಲ್ಲೊಬ್ರು ಇಲ್ಲೊಬ್ರು ನಿಂತಿದ್ರೆ ಆಶೀರ್ವಾದ ಹೇಗ್ ತಗೋತಾಳೆ? ಸ್ವಲ್ಪ ಹತ್ರ ಹೋಗುವಾಗ್ದೇವಿ. ಬಾವಾ, ನೀವು ಕೂಡ. ನೀನು, ನಿನ್ನ ಹೆಂಡತಿ, ನಿನ್ನ ಅಪ್ಪ ಎಲ್ಲರೂ ಸೇರಿ ನನ್ನ ಹೆಂಡತಿ ಪ್ರಾಣನ ತೆಗೆದುಬಿಟ್ರೆ, ನಮ್ಮನ್ನ ಅನಾಥರಾಗಿ ಮಾಡ್ಬಿಟ್ರೆ. ಹೆಣ್ಣು ನೋಡಕ್ ಬರ್ತಿದಾರಷ್ಟೇ, ಮದ್ವೆ ಏನು ಅಲ್ವಲ್ಲ. ಕಣ್ಣೀರೆಲ್ಲ ಯಾಕೋ? ಕೆಲವು ಸಲ ಕಣ್ಣೀರಿಗೆ ಕಾರಣ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಅದು ಎಲ್ರಿಗೂ ಅರ್ಥನೂ ಆಗಲ್ಲ. ಅವರಾಗೆ ಬಂದು ಆಶೀರ್ವಾದ ಮಾಡ್ತಿದಾರಲ್ಲ ಅನ್ಕೊಂಡೆ. ಇವರು ಬದಲಾಗಲ್ಲ ಅಕ್ಕ. ಕನಿಷ್ಠ ಪಕ್ಷ ಬಂದಿರೋರ್ ಮುಂದೆ ಇವ್ರು ಹೀಗೆಲ್ಲ ಮಾತಾಡ್ದಿದ್ರೆ ಅಷ್ಟೇ ಸಾಕು. ಏನಾಯ್ತಕ್ಕ? ಯಾಕೆ ಕಣ್ಣೀರ್ ಹಾಕ್ತಿದೀಯಾ? ಏನೂ ಇಲ್ಲ, ನೀನ್ ಬಡ್ಸು.
ನೀವಿಬ್ರು ಹೀಗ್ ಜೊತೆಯಾಗಿರೋದನ್ನ ನೋಡ್ದೆ ಎಲ್ ಕಣ್ಮುಚ್ತೀನೋ ಅಂತ ಭಯ ಆಗಿತ್ತಮ್ಮ. ಇವತ್ತ ಆ ಭಯ ಹೋಯ್ತು. ಹೌದಮ್ಮ. ಸಾರಿ ಮ್ಯಾಮ್, ನಿಮ್ಮನ್ನ ಅಪ್ಪನ ಯಾವಾಗ್ಲೂ ಚಿಕ್ಕವನಿದ್ದಾಗ ಊರಲ್ಲಿ ಹೀಗ್ ನೋಡ್ತಿದ್ದೆ. ಮತ್ತೆ ಹೀಗ್ ನೋಡ್ತಿರೋದು ತುಂಬಾ ಸಂತೋಷ ಆಗ್ತಿದೆ. ನಿಮ್ಗೆ ಏನು ತೇಜ ಸರ್, ನಿಮ್ ಹತ್ರ ಕೆಲಸ ಮಾಡ್ತಿರೋ ನನಗೇನೆ ಸಂತೋಷಕ್ಕೆ ಹೊಟ್ಟೆ ತುಂಬಿರೋ ಹಾಗಾಗಿದೆ. ಸರ್, ನೀವ್ ಯಾವಾಗ್ಲೂ ಹೀಗೆ ಪಾರ್ವತಿ ಪರಮೇಶ್ವರರ ಥರ ಚೆನ್ನಾಗಿರ್ಬೇಕು. ಇದೇ ವಾಗ್ದೇವಿ, ನೀವಿಬ್ರು ಜೊತೆಯಾಗಿದ್ರೆ ಈ ಮನೇಲಿರೋ ಸಂತೋಷ ಈ ಮನೆಗೆ ಹೊಸ ಕಳೆ ಬಂದಿರೋ ಹಾಗಿದೆ. ಏನಂತೀರ ಭಾವ? ನಮ್ಮ ಮಗಳಿಗಾಗಿ ಜೊತೆಗಿರೋ ಹಾಗೆ ನಡ್ಸು ಅಂದ್ರಲ್ಲ ಅತ್ತಿಗೆಮ್ಮ. ನನ್ ಮಗಳಿಗಾಗಿ ಅಷ್ಟು ಮಾತ್ರ ಮಾಡದೇ ಇದ್ರೆ ಹೇಗೆ ಹೇಳಿ? ಗಂಡ ಹೆಂಡತಿಯಾಗಿ ನಾವೆಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ಅಸಮಾಧಾನ ಇದ್ರೂ ಬಂದಿರೋರ್ ಮುಂದೆ ನಾವು ಹಾಗೆ ಇದ್ರೆ ನಾಳೆ ಅತ್ತೆ ಮನೆಯಲ್ಲಿ ನನ್ ಮಗಳು ತಲೆ ತಗ್ಸೋ ಹಾಗಾಗ್ಬಾರ್ದಲ್ವಾ? ಅದಕ್ಕೆ ನನ್ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಹೇಳ್ದಾಗೆ ನಡ್ಸಿದ್ದೀನಿ. ಅದು ಹಾಗಲ್ಲ ಬಾವ. ನಮ್ಮ ಮಧ್ಯೆ ಗಂಡ ಹೆಂಡತಿ ಅನುಬಂಧ ಅನ್ನೋದು ಮುಗ್ಧೋಗಿರೋ ಅಧ್ಯಾಯ ಅತಿಗೆಮ್ಮ. ಆ ಬಂಧನೋ ಅನುಬಂಧನೋ ಈ ಜನ್ಮಕ್ಕೆ ಮತ್ತೆ ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು ಹೇಗಿದ್ರು ಮಕ್ಕಳಿಗಾಗಿ, ಸಮಾಜಕ್ಕಾಗಿ ಮತ್ತೆ ಬೇರೆಯವರಿಗೋಸ್ಕರ ಮಾತ್ರ. ತುಂಬಾ ಸಂತೋಷ ರೀ, ನನ್ನ ಮಾತಿಗೆ ಗೌರವ ಕೊಟ್ಟು ಅದೇ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟಾದ್ರೂ ನಡೆಸಿದ್ರಲ್ಲ, ತುಂಬಾನೇ ಸಂತೋಷ. ತುಂಬಾ ಸಹಾಯ ಆಯ್ತು ರೀ. ಅತ್ತೆ, ಏನೇ ಮತ್ತೆ ಯಾಕೆ ಬಂದೆ? ಅತ್ತೆ, ಮಾವಯ್ಯ ಬಂದ್ರಂತಲ್ಲ. ಬಂದ್ರೆ ಏನು ಇವಾಗ? ನಾವು ಬರೋದಿಲ್ಲ ಅಂತ ಮೊದ್ಲೇ ಹೇಳಿದ್ನಲ್ಲ. ಅಂತ ಮಾತಾಡ್ಬೇಡಿ ಅತ್ತೆ. ನಿಮ್ ಕೈಯಿಂದಾನೇ ಈ ಶಾಸ್ತ್ರ ಎಲ್ಲ ಪೂಜೆ ಎಲ್ಲ ನಡಿಬೇಕು. ಅದಕ್ಕೆ ಅಲ್ಲಿ ಎಲ್ರೂ ಇದ್ರು ನೀವೇ ಬೇಕು ಅಂತ ಬಂದಿದ್ದೀನಿ. ಏನೇ ಅಷ್ಟಕ್ ಮಾತ್ರ ಬಂದ್ಯೋ, ಇಲ್ಲ ಮನೇಲಿ ಹೆಣ್ಣು ನೋಡಕ್ ಬಂದವ್ರೆ ಅಂತ ತಿಳ್ಕೊಂಡ್ ಹಾಳ್ ಮಾಡಕ್ ಬಂದ್ಯೋ? ಏನು, ಪ್ರಭಾ ನೋಡಕ್ ಬಂದಿದಾರಾ? ನಂಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅತ್ತೆ.
ಸರ್ಸು ಸರ್ಸು ಮಾವಯ್ಯ ಪ್ರಭಾನ ನೋಡಕ್ ಬಂದಿದ್ದಾರೆ ಅಂತ ಬಂದ. ಬಾಮ್ಮ ಬಾ. ನೀನ್ ಯಾಕಯ್ಯ ಬಂದೆ? ಇಬ್ರು ಆಚೆನೆ ಇದ್ರೆ ಮರ್ಯಾದೆ ಇರುತ್ತಾ ಹೇಳು? ನೀನೋಗ್ ಮಾತಾಡ್ತಾ ಇರು. ಮಾವಯ್ಯ ನೀನಾದ್ರೂ ಅತ್ತೆನ ಒಪ್ಸಿ ಕರ್ಕೊಂಡ್ ಬಾ ಮಾವಯ್ಯ. ಎಲ್ಲಿಗಮ್ಮ? ಸ್ಮಶಾನಕ್ಕೆ. ನನ್ ಮನೆಗೆ ಹೆಣ್ಣು ನೋಡಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಹೊಟ್ಟೆ ಉರ್ಕೊಂಡು ಹಾಳು ಮಾಡಕ್ ಬಂದಿದ್ದಾಳೆ ಈ ರಾಕ್ಷಸಿ. ನೀನಿರು ನಾಗಮಣಿ. ನೀನ್ ಹೇಳು ಸರ್ಸು, ನಮ್ಮ ನೆಲೆಗ್ ಬಾ ಅಂತಿದ್ಯಾ? ಚಿನ್ನಿ ಚಿನ್ನಿ ದೊಡ್ಡೋಳಾಗಿದ್ದಾಳಲ್ಲ ಮಾವಯ್ಯ. ಏನು ಚಿನ್ನಿ ದೊಡ್ಡವಳಾಗಿದ್ದಾಳ? ಈ ವಿಷಯ ನನ್ಗೆ ಗೊತ್ತೇ ಇಲ್ವಲ್ಲ. ಏನೇ ನನ್ಗೆ ಯಾಕೆ ಹೇಳಲಿಲ್ಲ? ಏನಯ್ಯ ಹೇಳ್ಬೇಕು? ನಾವ್ ಬೇಡ ಅಂತ ಮನೆ ಬಿಟ್ಟು ಹೋದವ್ರ ಜೊತೆ ನಮ್ಗೇನಯ್ಯ ಕೆಲ್ಸ? ಮಾವಯ್ಯ ನೀನು ಒಂದು ಹೆಣ್ಣೇನೆ. ಚಿನ್ನಿ ದೊಡ್ಡವಳಾಗಿದ್ದಾಳೆ, ಒಂದು ಮಾತು ಹೇಳ್ಬೇಕು ಅಂತ ನಿಂಗೆ ಗೊತ್ತಾಗ್ಲಿಲ್ವಾ? ಇವತ್ತೇ ಶಾಸ್ತ್ರ ಮಾವಯ್ಯ. ದೊಡ್ಡಯ್ಯ ಅಲ್ಲೇ ಇದ್ದು ಎಲ್ಲ ಕೆಲಸ ನೋಡ್ಕೋತಿದ್ದಾರೆ. ಆದ್ರೆ ಚಿನ್ನಿಗೆ ಗಂಡಾಂತರ ಇದೆ ಅಂತ, ರಕ್ತ ಸಂಬಂಧ ಇರೋರಿಂದನೇ ಹೋಮ ಮಾಡಿಸ್ಬೇಕು ಅಂತ ಪುರೋಹಿತರು ಹೇಳಿದ್ದಾರೆ. ಹೋಮಕ್ಕೆಲ್ಲ ಏರ್ಪಾಡಾಗಿದೆ ಮಾವಯ್ಯ. ನೀವು ಅತ್ತೆ ಬಂದು ಹೋಮ ಮಾಡ್ಬೇಕಷ್ಟೇ. ಬನ್ನಿ ಮಾವಯ್ಯ. ಯಾರೇ ಬಂದ್ರು ನಾನ್ ಮಾತ್ರ ಬರೋದಿಲ್ಲ. ನೀನ್ ಬರ್ದಿದ್ರೆ ಪರವಾಗಿಲ್ಲ, ನಾನು ಅಪ್ಪ ಹೋಗ್ತೀವಿ. ನಡಿ ಸರ್ಸು. ಇಲ್ಲ ಮಧು, ಅತ್ತೆ ಕೂಡ ಬರ್ಬೇಕು. ನಾನ್ ಬರಲ್ಲ ಅಂದ್ಮೇಲೆ ಬರಲ್ಲ. ಏನೇ ನಾಗಮಣಿ, ನೀನು ಒಂದು ಹೆಣ್ಣಲ್ವಾ? ಹುಡುಗಿ ದೊಡ್ಡೋಳಾಗಿದ್ದಾಳೆ ಅಂತ ಕರಿಯಕ್ ಬಂದ್ರೆ ಅರ್ಥ ಆಗಲ್ವಾ? ಯಜಮಾನ್ರಿದ್ದಕ್ಕೆ ಊರವರೆಲ್ಲ ಸೇರ್ಕೊಂಡ್ ಕೂರ್ಸಿದ್ರು. ಕಾರ್ಯಕ್ ಬಾರಿ ಅಂತ ಕರೆದ್ರೆ ಬರ್ಲಿಲ್ಲ. ಮಗುಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳಿದ್ರು ನಿನ್ ಮನ್ಸ್ ಕರಗ್ಲಿಲ್ಲ. ಹೊಟ್ಟೆಗೆ ಅನ್ನ ತಿಂತ್ಯೋ ಇಲ್ಲ ಮಣ್ ತಿಂತ್ಯೋ? ಏನಾಯ್ತು ಸುಂದರ್ ಅವ್ರೆ, ಏನಾದ್ರೂ ತೊಂದ್ರೆನಾ? ಅಯ್ಯೋ ಏನಿಲ್ಲ ಬಿಡಿ, ನೀವ್ ಒಳಗಡೆ ಕೂತ್ಕೊಳ್ಳಿ, ನಾವ್ ಬಂದ್ಬಿಡ್ತೀವಿ. ಇವರೆಲ್ಲ ಯಾರು? ನನ್ ಮಗಳನ್ನ ಹೆಣ್ಣೋಡಕ್ ಬಂದಿದ್ದಾರೆ ಇವರೆಲ್ಲ. ಅಯ್ಯೋ ನಿನ್ ಬಾಯಿಗ್ ಮಣ್ಣಾಕ ನಿನ್ಗೇನೆ ಬಂತು? ಚಿನ್ನಿ ಶಾಸ್ತ್ರಕ್ ಬರ್ಬೇಕಾಗತ್ತೆ ಅಂತ, ನಿನ್ ಗಂಡ ಕೂಡ ಬರ್ಬಾರ್ದು ಅಂತ ಇವತ್ತೇ ಹೆಣ್ಣೋಡೋ ಶಾಸ್ತ್ರ ಏರ್ಪಾಡ್ ಮಾಡಿದ್ಯಾ? ಏನ್ ಹೆಂಗ್ಸೆ ನೀನು? ಏನಮ್ಮ ಇದೆಲ್ಲ ನನ್ ಮನೆ ವ್ಯವಹಾರ. ನೀನೇನ್ ಮಧ್ಯದಲ್ಲಿ? ನೀವೆಲ್ಲ ಯಾಕೆ ತಲೆ ಕೆಡ್ಸ್ಕೊಂತಿದ್ದೀರಾ? ಮರ್ಯಾದೆಯಿಂದ ಹೋಗ್ತೀರಾ ಇಲ್ವಾ? ಏನೇ ಹೋಗೋದು? ಏನಯ್ಯ ಸುಂದ್ರ, ನಿನ್ ಸೊಸೆ ದೊಡ್ಡೋಳಾಗಿದ್ದಾಳೆ, ಸೋದ್ರ ಮಾವನೇ ಎಲ್ಲ ಮಾಡ್ಬೇಕು. ಇವಳನ್ನ ಕರ್ಕೊಂಡ್ ಬರ್ತ್ಯಾ ಇಲ್ವಾ? ನಡಿ ಮಗನೇ, ನೋಡಿದ್ರೆ ಗಯ್ಯಾಳಿ ಕುಟುಂಬ ಅನ್ಸುತ್ತೆ. ಇವ್ರ ಗಲಾಟೆ ನಮ್ಗೆ ಯಾಕೆ, ಹೋಗೋಣ ಬಾ. ಅಯ್ಯೋ ಅಯ್ಯೋ ನಿಂತ್ಕೊಳ್ಳಿ, ಇವರೆಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ. ಅಯ್ಯೋ, ನೀವು ಅದನ್ನ ಸುಮ್ನಿರಮ್ಮ, ಕೇಳ್ಕೊಂಡು ತುಂಬಾ ಹೋಗ್ತಿದ್ದೀರಲ್ಲ, ಏನಪ್ಪಾ? ನಿಂತ್ಕೊಳ್ಳಿ ಆಯ್ತಾ? ನಿಮ್ ಹೊಟ್ಟೆ ತಣ್ಣಗಾಯ್ತಾ? ನನ್ ಮಗಳಿಗ್ ಬಂದಿರೋ ಸಂಬಂಧನ ಹಾಳ್ ಮಾಡಿ ನೀವೆಷ್ಟು ಚೆನ್ನಾಗಿರ್ತೀರಾ ಅಂತ ನಾನು ನೋಡ್ತೀನಿ ಕಣ್ರೆ, ನೋಡ್ತೀನಿ. ಏಯ್ 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 ನಾಗಮಣಿ! ದೊಡ್ಡಮ್ಮ, ನನ್ ಮುಖ ನೋಡ್ಕೊಂಡ್ ಸುಮ್ನಿರಿ. ಅವಳು ಬರಲ್ಲ ಸರ್ಸು, ನಾವು ಬರ್ತೀವಿ. ನಡಿ. ಪೂಜೆಗೆ ನೀವಿಬ್ರು ಕೂತ್ಕೋಬೇಕು ಮಾವಯ್ಯ. ಒಂದ್ಸಲ ನನ್ನ ಅತ್ತೆ ಹತ್ರ ಮಾತಾಡ್ತೀನಿ. ಸಂತೋಷ ಆಯ್ತಾ? ಚಿನ್ನಿನ್ ಕರ್ಕೊಂಡು ಹೊರಡು. ಎಲ್ಲಿಗೆ? ಸರಸು ಚಿನ್ನಿ ಇಲ್ಲಿದ್ದು ಕಷ್ಟ ಪಡೋದ್ ಯಾಕೆ ಅಂತ ನಮ್ ಮನೆಗ್ ಬರಕ್ ಹೇಳ್ದೆ. ಅನ್ನನೋ ಗಂಜಿನೋ ಒಟ್ಟಿಗೆ ಕುಡಿತೀವಿ. ಇಷ್ಟು ಒಳ್ಳೆ ಬುದ್ಧಿ ನಿನಗೆಲ್ಲಿಂದ ಬಂತೆ? ನನ್ ಬುದ್ಧಿ ಎಲ್ ಕಾಣುತ್ತಯ್ಯ ನಿನಗೆ? ನನ್ ಬಾಯಿ ಮಾತಷ್ಟೇ ಕೇಳ್ಸೋದು.
ಹೊರಗಾಗ್ತೆ ಅಂತ ನನ್ನ ಬೈದೆ ಅಲ್ವಾ, ಇವಾಗ ನಾನೇ ಬರಕ್ ಹೇಳ್ತಿದೀನಿ. ನಿನ್ ಸೊಸೆರ್ನ ಬರಕ್ ಹೇಳು. ಏನ್ ಸರಸು, ಯಾಕೆ ನೀನ್ ಮಾತಾಡ್ತಿಲ್ಲ? ಏನ್ ಮಾತಾಡ್ತಾಳೆ ಯಜಮಾನ್ರೆ? ಇಬ್ರು ಹೆಣ್ಮಕ್ಳುನು ಮೈ ನೆರ್ದವ್ರೆ. ಒಂಟಿ ಆಗ್ಬಿಟ್ರೆ ಯಾರನ್ ಕೇಳ್ತಾರೆ? ನಮ್ಮನೆ ಅಲ್ವಾ, ಅದಕ್ಕೆ ಕರ್ಕೊಂಡ್ ಹೋಗ್ತಾ ಇದೀನಿ ಯಜಮಾನ್ರೆ. ಯಾಕೆ ನಿಮ್ ಮನೆಯಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆಯಾ, ಅಥವಾ ಕೆಲಸದವರಾಗಿ ಇಟ್ಕೊಳ್ಳೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನು ಮಾತಾಡ್ದೆ ಹಂಗ್ನೆಲ್ಲ ನೋಡ್ತಿದ್ಯಲ್ಲೇ ಸರ್ಸು. ಏನೇ ಅವಳು ಮಾತಾಡೋದು? ಅಪ್ಪ ಅಮ್ಮ ಇಲ್ದಿರೋ ಮಕ್ಳು ಸೋದ್ರ ಮಾವ ಅಂತ ಮನೆಗ್ ಬಂದ್ರೆ ಅವ್ರ ಕೈಯಲ್ಲೇ ಎಲ್ಲ ಕೆಲ್ಸ ಮಾಡಿಸ್ಕೊತಿದ್ಯಲ್ಲ. ಚಿಕ್ಕ ವಿಷಕ್ಕೂ ದೊಡ್ಡ ವಿಷಕ್ಕೂ ಆ ಮಕ್ಕಳ ಮೇಲೆ ಹಾರಾಡ್ತಾ ಹುರಿದು ಬೀಳ್ತಿದ್ಯಲ್ಲೇ. ನಿನ್ ಮನೇನು ಬೇಡ, ನಿನ್ ಗಂಜಿನೂ ಬೇಡ. ಇಷ್ಟ ದಿವಸ ಅವಳು ಈ ಊರ್ನೆಲ್ಲ ನೋಡ್ಕೊಂಡ್ಲು, ಇವಾಗ ಊರೆಲ್ಲ ಅವಳನ್ನ ನೋಡ್ಕೊಳ್ಳುತ್ತೆ. ಅಷ್ಟಕ್ಕೂ ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ? ಏನೋ ಕೋಪ ಬಂದು ಒಂದ್ ಮಾತ್ ಹೇಳಿದ್ರೆ ಹೊರಟೋದ್ಲು ಅಂತ ಆವತ್ತು ಯಾರು ಇವಳಗ್ ಸಹಾಯ ಮಾಡ್ಲಿಲ್ವೇ? ಹೊರಗಾಕದ್ಲು ಅಂತ ಎಲ್ರು ನನ್ನನ್ನೇ ಆಡ್ಕೊಂಡ್ರಿ. ಹೆಣ್ಮಕ್ಳನ್ನ ಹಾಗ ಹೊರಗಡೆ ಆಗ್ತಿದ್ಯಲ್ಲ ಅಂತ ಎಲ್ರು ನನ್ನನ್ನೇ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ. ಈಗ ನನ್ ತಪ್ಪು ನಾನ್ ತಿಳ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದೀನಿ. ಇದ್ರಲ್ಲೇನ್ ತಪ್ಪಿದೆ ಅಂತ ನೀವೇ ಹೇಳ್ರಮ್ಮ. ಸುಂದರ, ಸರಸು ಬರಲ್ಲ. ಇಷ್ಟು ವರ್ಷ ನಾನು ಸುಮ್ಮನೆ ಇದ್ದೆ, ಇನ್ನೂ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನನ್ನಿಂದ ಆಗಲ್ಲ. ಚಿನ್ನಿ ಚಾಪೆ ಮೇಲೆ ಕೂತಿದ್ದಾಳೆ ಅಂದಾಗ್ಲೇ ಬರ್ದಿದ್ ಹೆಂಗ್ಸು, ಶಾಸ್ತ್ರಕ್ ಬಾ ಅಂತ ಬೇಡ್ಕೊಂಡು ಬರ್ದಿರೋ ಹೆಂಗ್ಸು ಈಗ ಇದ್ದಕ್ಕಿದ್ದ ಹಾಗೆ ನಿನ್ ಹೆಂಡತಿ ಬದಲಾಗಿದ್ದಾಳೆ ಅಂದ್ರೆ ಅದ್ ಹೇಗ್ ನಂಬಕ್ಕಾಗುತ್ತೆ? ನಾನು ಮಾತ್ರ ಅಲ್ಲ, ಈ ಊರವ್ರು ಯಾರೂ ನಂಬೋದಿಲ್ಲ. ಸರ್ಸು ಏನ್ ಬೇಕು ಬೇಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರ್ಸು ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತಾಳೆ. ನೀನು ಅದೇ ಮಾತು ಹೇಳ್ತೀಯಾ? ಬರ್ತೀನಿ ಅತ್ತೆ. ಚಿನ್ನಿನ ಕರ್ಕೊಂಡು ಬರ್ತೀನಿ. ಹುಚ್ಚಿಡ್ತಿದ್ಯಾ ನಿನ್ಗೆ? ಅಕ್ಕ, ನಾನ್ ಬರಲ್ಲ. ಚಿನ್ನಿ, ನನ್ ಮಾತ್ ಕೇಳಮ್ಮ. ಚಿನ್ನಿ, ನಾನ್ ಬರಲ್ಲ. ನನ್ ಮತ್ತೆ ಮನೆಗ್ ಚಿನ್ನಿ, ನನ್ ಮಾತ್ ಕೇಳು ಚಿನ್ನಿ. ಇಲ್ಲ, ನಾನ್ ಬರಲ್ಲ. ನನ್ ಮತ್ತೆ ಮನೆಗ್ ಬರಲ್ಲ. ನೀನ್ ಹೋಗು. ನಾನ್ ಬರಲ್ಲ. ನನ್ ಮತ್ತೆ ಚಿನ್ನಿ, ಹಾಗ್ ಮಾಡ್ಬಾರ್ದಮ್ಮ. ಚಿನ್ನಿ, ನನ್ ಮಾತ್ ಕೇಳು. ಚಿನ್ನಿ, 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 ನನ್ ಮಾತ್ ಕೇಳಮ್ಮ. ಚಿನ್ನಿ, ಚಿನ್ನಿ, ನೀನ್ ಹೋಗು. ಚಿನ್ನಿ, ನೀನ್ ಹೋಗು. ನಾನ್ ಬರಲ್ಲ. ನಾನ್ ಚಿನ್ನಿ, 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 ನಿಲ್ಸು. ಕೂತ್ಕೊಳ್ಳಿ. ನನ್ನ ಮಗ ತಿಪ್ಪಸಂದ್ರ ತಿಮ್ಮಪ್ಪ ಅಂತವನ ಹೆಸರು. ಬಿಸ್ಲಲ್ಲಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದಾನೆ. ಬಿಸ್ಕೆಟ್ ಹುಡುಗಿನ ತೋರಿಸ್ತೀರಾ, ಬಿಸ್ಕೆಟ್ನೇ ತೋರಿಸ್ತಾ ಇರ್ತೀರಾ? ನಾಗಮಣಿ ಕರ್ಕೊಂಡ್ ಬಾ. ಈಗ್ಲೇ ಕರ್ಕೊಂಡ್ ಬರ್ತೀನಯ್ಯ.
ಅಯ್ಯೋ ದೇವ್ರೆ, ಇಂಥ ಹುಡುಗಿ ನಮ್ ಮದ್ವೆ ಆದ್ರೆ ನನ್ ಜೀವನ ಸೆಟ್ಲೆ. ಯು ಬ್ಲಡಿ, ಈ ರೀತಿ ಯಾರ್ ಫೋಟೋ ಕಂಡ್ರೆ ಅವ್ರ ಫೋಟೋಗ್ ಮುತ್ಕೊಡ್ತೀಯ ನೀನು? ಹೊಡೆದ್ರೆ ಮುಖ ಕಿತ್ತೋಗ್ಬಿಡ್ಬೇಕು. ನಾನ್ ಮುತ್ಕೊಟ್ರೆ ನಿನ್ಗೇನಯ್ಯ? ಸಾಯ್ಸಾಕ್ಬಿಡ್ತೀನಿ. ನಮ್ಮೂರಿನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಇದೇ ನದಿಲೇ ನಿನ್ನ ಸಾವು. ಸರಸು, ಹುಡ್ಗನ್ ನೋಡಮ್ಮ. ಅಲ್ಲಿ ಯಾರ ಜೊತೆನೋ ವ್ಯವಹಾರ ಇದೆ ಅನ್ಸುತ್ತೆ, ಅದಕ್ಕೆ ತಲೆ ಎತ್ತು ಕೂಡ ನೋಡ್ತಾ ಇಲ್ಲ. ಯಾವ್ದಕ್ಕೂ ಒಳ್ಳೇದು ಮೊದ್ಲೇ ತಿಳ್ಕೊಳ್ಬೇಕು. ನಾನ್ ನಿಮ್ ಹುಡುಗಿ ಜೊತೆ 2 ನಿಮಿಷ ಮಾತಾಡ್ಬೇಕು. ಸ್ವಲ್ಪ ಹೊರಗಡೆ ಕಳಿಸ್ತೀರಾ? ಅಯ್ಯೋ, ಅದಕ್ಕೇನಂತೆ, ಈ ಕಾಲದ ಮಕ್ಕಳು ಹೀಗ್ ಮಾತಾಡೋದಲ್ಲ ಮಾಮೂಲಿ ಅಲ್ವಾ? ಸರಸು, ಹೋಗು. ಹೋಗಮ್ಮ. ಈ ಮದ್ವೆ ಮಾಡ್ಕೊಳ್ಳೋದು ನಿನಗೆ ಇಷ್ಟನಾ? ಬಣ್ಣ ನೋಡ್ ಮುರಿದೋಗಿರೋ ಸಂಬಂಧ ಇರ್ಬೋದು, ಆದ್ರೆ ಆಮೇಲೆ ಮುರಿದೋಗೋ ಸಂಬಂಧ ಬೇಡ. ನಿನ್ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಮೊದ್ಲೇ ಹೇಳ್ಬಿಡು. ಯಾರ ಹುಡ್ಗ? ರಾಹುಲ್ ಅವರು. ಆ ರಾಹುಲ್ಲೇ ನಿನಗೇನಾಗ್ಬೇಕು? ಏನಂತ ಹೇಳಿ, ಚಿಕ್ಕವರಿದ್ದಾಗಿಂದ ಜೊತೆಗೆ ಆಡಿದೀವಿ. ಚಿಕ್ಕ ವಯಸ್ಸಿನ ಸ್ನೇಹಿತ ಅಂತ ಹೇಳ. ಅಯ್ಯೋ ದೇವ್ರೆ, ಇದು ಯಾವ್ದೋ ರವಿಚಂದ್ರನ್ ಮೂವಿ ಸ್ಟೋರಿ ಇದ್ದಂಗಿದೆ. ಅಪಾಯದಲ್ಲಿದ್ದಾಗ ಕಾಪಾಡ್ದವ್ರು, ಆಪತ್ ಬಾಂಧವ ಅಂತ ಹೇಳ. ಅದ್ರಲ್ಲಿ ಅಂಬರೀಷ್ ಅಣ್ಣನೂ ಇದಾರ. ನೋವಲ್ಲಿದ್ದಾಗ ಒಬ್ಳೆ ಅಳ್ತಾ ನಿಂತಾಗ ಜೊತೆಗ್ ನಿಂತವ್ರು, ಆತ್ಮ ಬಂಧು ಅಂತ ಹೇಳ. ಇನ್ನೇನು ಹೇಳ್ಬೇಡ, ನನಗೆ ಅರ್ಥ ಆಗೋಯ್ತು. ನೀನ್ ಆ ಹುಡ್ಗನ್ನ ಪ್ರೀತಿಸ್ತಿದ್ಯಾ ಅಷ್ಟೇ. ಪ್ರೀತಿ? ಪ್ರೀತಿನೇನಾ? ಹೌದು. ನಿಜವಾಗ್ಲೂ ಇದು ಪ್ರೀತಿನಾ? ಇದು ಪ್ರೀತಿ ಅಂತಿದ್ದೀನಿ. ಇಲ್ಲಿ ಕುಡಿಲಿ. ತುಂಬಾ ಫೈಲ್ಸ್ ನ ಪೆಂಡಿಂಗ್ ಇಟ್ಬಿಟ್ಟಿದ್ಯಾ ತೇಜ. ನಂಬರ್ 1 ಪೊಸಿಷನ್ ಅಲ್ಲೇ ಇರ್ಬೇಕು ಅಂದ್ರೆ ಎಲ್ಲೂ ರಿಲ್ಯಾಕ್ಸ್ ಆಗ್ಬಾರ್ದು. ಪಾಪ, ಪಾಠದ ಮೇಲೆ ಪಾಠ ಮಾಡ್ತಾ ಇದ್ರೆ ಇವ್ರು ಹೇಗ್ ತಡ್ಕೋತಾರೋ. ತೇಜಣ್ಣ, ದೊಡ್ಡ ಪರಿಸ್ಥಿತಿ ಕೈ ಮೀರ್ ಹೋಗಿದೆ ಅಂತಿದ್ದಾರೆ. ನೀವು ಬರೋ ತನಕನೂ ಸಮಯ ಇಲ್ಲ. ನಾನು ಹೇಳೋ ಹಾಗೆ ಮಾಡಿ.
ಅಯ್ಯೋ ತೇಜ ತೇಜ ಏ, ತೇಜ. ತೇಜ ತೇಜ ಏನಾಯ್ತು ತೇಜ ದೊಡ್ಡಯ್ಯ ದೊಡ್ಡಯ್ಯ ಇಲ್ಲಿ ನೋಡು ನಿಮ್ ಮನೆಯವರೆಲ್ಲರೂ ಮಾತಾಡ್ತಿದ್ದಾರೆ. ಕೇಳು ದೊಡ್ಡಯ್ಯ, ಕೇಳು ದೊಡ್ಡಯ್ಯ. ದೊಡ್ಡಯ್ಯ ಕಣ್ಬಿಟ್ಟು ನೋಡಪ್ಪ, ಕಣ್ಬಿಡಪ್ಪ, ಎದ್ದೇಳಪ್ಪ, ಎದ್ದೇಳು, ಎದ್ದೇಳು, ಎದ್ದೇಳು. ಒಂದ್ಸಲ ಕಣ್ಬಿಟ್ಟು ನೋಡಪ್ಪ, ಎದ್ದೇಳಪ್ಪ, ಹೇಳಪ್ಪ, ಎದ್ದೇಳಪ್ಪ, 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 ಒಂದ್ಸಲ ನಾನು ನೋಡಪ್ಪ, ಎದ್ದೇಳಪ್ಪ, ಏನಾಯ್ತು, ಎದ್ದೇಳಪ್ಪ. ನೋಡು ದೊಡ್ಡಯ್ಯ. ಒಂದ್ಸಲ ಕಣ್ಬಿಟ್ಟು ನೋಡಪ್ಪ, ಎದ್ದೇಳಪ್ಪ. ಒಂದ್ಸಲ ಕಣ್ತಕ್ಕ ನೋಡಪ್ಪ, ಏನಾಯ್ತಪ್ಪ, ಏನಾಯ್ತು ನಿಮ್ಗೆ? ನಿನ್ ಮನಸ್ಸಲ್ಲಿ ಮುದುಕ ಸತ್ತೋಗ್ತಾನೆ ಅಂತ ಭಯ ಪಟ್ಕೊಂಡ್ಯಾ? ಹೇಳಪ್ಪ, ಏನಂದ್ರೆ ಕಣ್ಬಿಡಪ್ಪ, ಕಣ್ಬಿಡು. ಅಯ್ಯೋ ಏನಾಯ್ತು ತೇಜ? ಕಣ್ಬಿಡಪ್ಪ, ಅಪ್ಪ, ಕಣ್ಬಿಡಪ್ಪ. ಏನಾಯ್ತು, ಏನಾಯ್ತು ಕಂದ? ಅಪ್ಪ, ನೀರು ತಗೊಳ್ಳಿ, ಕುಡೀರಿ ಸ್ವಲ್ಪ. ಮೇಡಮ್